ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ RTE ಸ್ಕೂಲು ಅಪ್ಲಿಕೇಶನ್ ಯಾವಾಗ ಪ್ರಾರಂಭವಾಗುತ್ತೆ, ಅದರ ಲೀಸ್ಟ್ ಯಾವಾಗ ಬರುತ್ತೆ, ಲಾಟ್ರಿ ಆಯ್ಕೆ ಯಾವಾಗ ಆಗುತ್ತೆ ಅನ್ನೋ ಮಾಹಿತಿಯನ್ನು ತಿಳಿಸ್ಕೊಟ್ಟಿದ್ದೆ. ಈ ವಿಡಿಯೋದಲ್ಲಿ RTE ನೆರೆಹೊರೆಯ ಶಾಲೆಗಳ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. 12ನೇ ತಾರೀಕು 2ನೇ ತಿಂಗಳು 2026 ರಿಲೀಸ್ ಆಗುತ್ತೆ ಅಂತ ಹೇಳಿದೆ. 13ನೇ ತಾರೀಕು ಆಗಿದೆ. ಅದರ ಮಾಹಿತಿನ ಹೇಗೆ ತಿಳ್ಕೊಬೇಕು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಮೊದಲಿಗೆ school-education.karnataka.gov.in ಅಂತ ವೆಬ್ಸೈಟನ್ನು ಓಪನ್ ಮಾಡಿ. ಈ ರೀತಿಯಾಗಿ ಓಪನ್ ಆಗುತ್ತೆ. ಈ ರೀತಿ ಓಪನ್ ಆದರೆ ಇಲ್ಲಿದೆ ನೋಡಿ, ಕ್ಲಿಕ್ ಹಿಯರ್ ನೌ ಮೈ ಸ್ಕೂಲ್ ನೈಬರ್ ಸ್ಕೂಲ್ ಲಿಸ್ಟ್ ಫಾರ್ RTE 2026 ಪ್ರಾವಿಷನ್ ಲಿಸ್ಟ್ ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮ್ಮ ಡಿಸ್ಟಿಕ್ ಯಾವುದಿದೆಯೋ ಅದನ್ನು ಕೇಳಿದೆ. ನಾನು ಎಕ್ಸಾಂಪಲ್ ಬೆಂಗಳೂರು ನಾರ್ತ್ ಅಂತ ಮಾಡಿರ್ತೀನಿ. ಇಲ್ಲಿ ನೀವು ಬೆಂಗಳೂರು ನಾರ್ತ್ 2, 3, 4 ಅಂತ ಇರುತ್ತೆ. ನಿಮ್ಮದು ಯಾವ್ದು ಬರುತ್ತೋ ಅದನ್ನು ಸೆಲೆಕ್ಟ್ ಮಾಡಿ. ಇದನ್ನು ಕ್ಲಿಕ್ ಮಾಡಿ ಬೇಕಾದ್ರೆ ನೀವು ಚೆಕ್ ಮಾಡಿಕೊಂಡು ಆಮೇಲೆ ನಿಮ್ದು ಯಾವ್ದು ಬರುತ್ತೋ ಡಿಸೈಡ್ ಮಾಡ್ಕೊಬೋದು. ಬೆಂಗಳೂರು ನಾರ್ತ್ ಅಂತ ಕ್ಲಿಕ್ ಮಾಡಿದ್ದೀನಿ. ನಿಮ್ಮದು ರೆವಿನ್ಯೂ ವಿಲೇಜ್ ಆದರೆ ರೆವಿನ್ಯೂ ವಿಲೇಜ್, ಅರ್ಬನ್ ಲೋಕಲ್ ಬಾಡೀಸ್ ಆದರೆ ಅರ್ಬನ್ ಲೋಕಲ್ ಬಾಡೀಸ್. ನಮ್ಮ ಕಡೆ BBMPಲೆಲ್ಲ ಏನಾಗುತ್ತೆ, ಕಾರ್ಪೊರೇಷನ್ ವಾರ್ಡ್ ಅಂತ ಬರುತ್ತೆ. ಕಾರ್ಪೊರೇಷನ್ ವಾರ್ಡ್ ಮೇಲೆ ಕ್ಲಿಕ್ ಮಾಡ್ತೀವಿ. ಈಗ ಹೊಸದಾಗಿ GBA ಆಗಿರೋದ್ರಿಂದ ನಿಮ್ಮ ಲಿಸ್ಟು ಸಪ್ರೇಟ್ ವಾರ್ಡ್ ಪ್ರಕಾರ ಕೂಡ ವಾರ್ಡ್ನ ಹೆಸರುಗಳಿದ್ದಾವೆ. ಹಾಗೆ GBA ಅಂತ ಸೆಲೆಕ್ಟ್ ಮಾಡಿ ಹೊಸದಾಗಿ ವಾರ್ಡ್ ಹೆಸರುಗಳನ್ನು ಕೊಟ್ಟಿದೆ. ಹೊಸದಾಗಿ GBA ಆಗಿ ಕೆಲವೊಂದು ವಾರ್ಡ್ಗಳು ಜಾಸ್ತಿ ಆಗಿದ್ದಾವೆ. ಅದರ ಲಿಸ್ಟ್ ಕೂಡ ಕೆಳಗಡೆ ಇದೆ. ನಿಮ್ಗೆ ಯಾವುದು ಬೇಕೋ ಅದನ್ನು ಕ್ಲಿಕ್ ಮಾಡಿ. ಎಕ್ಸಾಂಪಲ್ ನಾನು ಯಾವುದನ್ನ ಒಂದು ಕ್ಲಿಕ್ ಮಾಡಿರ್ತೀನಿ. ಕ್ಲಿಕ್ ಮಾಡಿ, ಇಲ್ಲಿದೆ ನೋಡಿ. ನಿಮಗೆ ಯಾವುದು ಲೀಸ್ಟ್ ಬರುತ್ತೋ ಅದನ್ನು ಕ್ಲಿಕ್ ಮಾಡಿದರೆ ಎಕ್ಸ್ಟ್ರಾ ಇಲ್ಲೊಂದು 25% RTE ಸೀಟ್ ಅಂತ ಎಕ್ಸ್ಟ್ರಾ ಇನ್ನೊಂದು ಆಪ್ಷನ್ ಓಪನ್ ಆಗಿದೆ. ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಮತ್ತು ನೀವು ಯಾವುದು ಡಿಸ್ಟ್ರಿಕ್ಟ್ ಸೆಲೆಕ್ಟ್ ಮಾಡ್ತಿರೋ ಅದು ಸೆಲೆಕ್ಟ್ ಮಾಡಿ, ನಾರ್ತ್ 1 ಸೆಲೆಕ್ಟ್ ಮಾಡಿ. ಆದಷ್ಟು ಕಡೆ ಫೆಚ್ ಆಗುತ್ತೆ. ನಿಮ್ಮ ಸುತ್ತಮುತ್ತಲಿನ ಸ್ಕೂಲ್ಗಳು ಯಾವುದ್ಯಾವುದಿದೆ, ಎಷ್ಟೆಷ್ಟು ಸೀಟ್ ಖಾಲಿ ಇದ್ದಾವೆ, ಮತ್ತು ಯಾವ್ಯಾವ ಸ್ಟ್ಯಾಂಡರ್ಡ್ಸ್ಗೆ ಸ್ಟಾರ್ಟ್ ಆಗ್ತವೆ, ಮತ್ತು ಪ್ರೈವೇಟಾ ಗೌರ್ಮೆಂಟಾ, ಮತ್ತು ಯಾವ ಮೀಡಿಯಮ್ ಇದ್ದಾವೆ, ಇಂಗ್ಲೀಷ್ ಕನ್ನಡ, ಅದ್ರ ಬಗ್ಗೆ ಮಾಹಿತಿನ ಅದರಲ್ಲೇ ಕೊಟ್ಟಿರ್ತಾರೆ. ನೀವು ಅದ್ರ ಬಗ್ಗೆ ಮಾಹಿತಿನ ತಿಳ್ಕೊಂಡು ಅದರ ತಕ್ಕನಾಗಿ ವಿವರಿಸ್ಬೋದು.